ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಭವ್ಯ ಗೌಡಗೆ 1 ತಿಂಗಳಿಂದ ಶುರುವಾದ ವನವಾಸ ಕೊನೆಗೂ ಮುಕ್ತಾಯ ಆಗಿದೆ. ಕರ್ಣ ಸೀರಿಯಲ್ ನಿಂದ ಶುರುವಾಗಿದ್ದ ಕಂಟಕ ಇನ್ನೇನು ಭವ್ಯ ಭವಿಷ್ಯವನ್ನೇ ಸರ್ವನಾಶ ಮಾಡ್ತಾ ಅನ್ನೋ ಅನುಮಾನ ಹುಟ್ಟಿಸಿತ್ತು. ಆದ್ರೀಗ ಭವ್ಯಗೆ ದೊಡ್ಡ ಗೆಲುವು ಸಿಕ್ಕಿದೆ. ಇವತ್ತಿನಿಂದಲೇ ಕರ್ಣ ಸೀರಿಯಲ್ ಪ್ರಸಾರ ಕಾಣ್ತಾ ಇದೆ. ಹಾಗಾದ್ರೆ ಕೋರ್ಟ್ ನಲ್ಲಿ ಆಗಿದ್ದೇನು, ಭವ್ಯಗೆ ಕೋರ್ಟ್ ಹೇಳಿದ್ದೇನು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ನಟ ಕಿರಣ್ ರಾಜ್ ಅಭಿನಯದ ಕರ್ಣ ಸೀರಿಯಲ್ ದೊಡ್ಡ ನಿರೀಕ್ಷೆ ಮೂಡಿಸಿತ್ತು. ಅದರಲ್ಲೂ ಈ ಸೀರಿಯಲ್ ನಲ್ಲಿ ಕಿರಣ್ ರಾಜ್ಗೆ ನಾಯಕಿಯರಾಗಿ ಭವ್ಯ ಗೌಡ ಮತ್ತು ನಮ್ರತಾ ನಟಿಸ್ತಾ ಇದ್ದಾರೆ. ಹಾಗಾಗಿ ನಿರೀಕ್ಷೆ ಡಬಲ್ ಆಗಿತ್ತು. ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಕಳೆದ ಜೂನ್ 16ರಿಂದಲೇ ಜಿ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ ಕರ್ಣ ಸೀರಿಯಲ್ ಪ್ರಸಾರ ಆಗಬೇಕಿತ್ತು. ಕಾರಣಾಂತರಗಳಿಂದ ಸಾಧ್ಯವಾಗಿರಲಿಲ್ಲ. ಇದೀಗ ಈ ಸೀರಿಯಲ್ ನ ಪ್ರಸಾರ ದಿನಾಂಕ ಬಹಿರಂಗವಾಗಿದೆ. ಜೊತೆಗೆ ಇಷ್ಟು ದಿನ ಸಂಕಷ್ಟ ಅನುಭವಿಸಿದ್ದ ಕರ್ಣ ಸೀರಿಯಲ್ ತಂಡಕ್ಕೆ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ. ಕರ್ಣ ಸೀರಿಯಲ್ ನಿಂತು ಸುಮಾರು 1 ತಿಂಗಳಾಗ್ತಾ ಬಂದಿತ್ತು. ಈಗಲೇ ಕರ್ಣ ಸೀರಿಯಲ್ ನೋಡೋದಕ್ಕೆ ಆಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಯಾಕಂದ್ರೆ ಕೋರ್ಟು ಕಚೇರಿ ಅಂದ್ರೆ 1-2 ದಿನದಲ್ಲಿ ಮುಗಿಯೋದಲ್ಲ, ತಿಂಗಳುಗಳೇ ಆಗುತ್ತೆ. ಹೀಗಾಗಿ ಕರ್ಣ ಸೀರಿಯಲ್ಗೆ ಸದ್ಯ ಮುಕ್ತಿ ಸಿಗಲ್ಲ. ಭವ್ಯ ಮಾಡಿದ ಒಂದೇ ಒಂದು ಎಡವಟ್ಟಿಗೆ ಇಂಥ ದೊಡ್ಡ ಶಿಕ್ಷೆನ ಅಂತ ಎಲ್ರು ಮಾತನಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಯಾಕೆ, ಭವ್ಯ ಗೌಡ ಬಣ್ಣದ ಭವಿಷ್ಯಕ್ಕೆ ಇದು ದೊಡ್ಡ ಸವಾಲು. ಒಂದು ವೇಳೆ ಕೋರ್ಟ್ ಆದೇಶ ವಿರುದ್ಧವಾಗಿ ಬಂದ್ರೆ ಭವ್ಯ ಗೌಡ ಬದುಕೆ ಕತ್ತಲಾಗಲಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಇದರ ಜೊತೆಗೆ ಕರ್ಣ ಸೀರಿಯಲ್ ನಿಂದಲೇ ಭವ್ಯ ಹೊರ ಹೋಗ್ತಾರೆ ಅನ್ನೋ ಸುದ್ದಿ ಎದ್ದಿತ್ತು. ಯಾಕಂದ್ರೆ ಕರ್ಣ ಧಾರಾವಾಹಿಯಲ್ಲಿ ದೊಡ್ಡ ತಾರಾ ಬೆಳಗವೇ ಇದೆ. ದೊಡ್ಡ ನಟ ನಟಿಯರನ್ನೇ ಹಾಕೊಂಡು ಸೀರಿಯಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಶ್ರುತಿ ನಾಯ್ಡು ಅವರ ನಿರ್ಮಾಣ ಸಂಸ್ಥೆ ಕೋಟಿ ಹಣ ಹೂಡಿದೆ. ಏಕಾಏಕಿ ಸೀರಿಯಲ್ ತಿಂಗಳುಗಟ್ಟಲೆ ನಿಂತು ಹೋದ್ರೆ ನಿರ್ಮಾಣ ಸಂಸ್ಥೆಗೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಅನುಮಾನ ಇಲ್ಲ. ಈಗಲೂ ಸಹ ತುಂಬಾನೇ ಲಾಸ್ ಆಗಿದೆ ಬಿಡಿ. ಇದಕ್ಕೆಲ್ಲ ಕಾರಣ ಭವ್ಯ ಗೌಡ ಮಾಡ್ಕೊಂಡಿದ್ದ ಒಂದೇ ಒಂದು ಕರಾರು. ಹೀಗಾಗಿಯೇ ಭವ್ಯ ಗೌಡರನ್ನ ಸೀರಿಯಲ್ ನಿಂದ ಹೊರಗಿಡ್ತಾರ ಅನ್ನೋ ಚರ್ಚೆ ಎದ್ದಿತ್ತು. ಇದಕ್ಕೆ ಪೂರಕ ಎನ್ನುವಂತೆ ಕರ್ಣ ಸೀರಿಯಲ್ ನಲ್ಲಿ ಭವ್ಯ ಗೌಡ ಇದ್ದ ಎಲ್ಲಾ ಪೋಸ್ಟ್ ಗಳನ್ನ ತೆಗೆದು ಹಾಕಲಾಗಿತ್ತು. ಭವ್ಯ ಇದ್ದ ಪ್ರೋಮೋವನ್ನು ಡಿಲೀಟ್ ಮಾಡಿದ್ರು. ಹೀಗಾಗಿ ಭವ್ಯರನ್ನ ಸೀರಿಯಲ್ ನಿಂದ ಕೈ ಬಿಡ್ತಾರೆ ಎನ್ನಲಾಗ್ತಾ ಇತ್ತು. ಆದ್ರೆ ಈಗ ಈ ಎಲ್ಲಾ ಅಡೆತಡೆಗಳನ್ನ ದಾಟಿ ಕರ್ಣ ಸೀರಿಯಲ್ ಗೆದ್ದು ಬೇಕಿದೆ. ಕೋರ್ಟ್ ವಿಚಾರಣೆಯಲ್ಲಿ ಜಿ ಕನ್ನಡದ ಕರ್ಣ ತಂಡಕ್ಕೆ ದೊಡ್ಡ ಗೆಲುವು ಸಿಕ್ಕಿದೆ. ಆತ್ಮೀಯರೇ, ಬಿಗ್ ಬಾಸ್ ಮುಗಿದು 6 ತಿಂಗಳು ಕಳೆದೋಯ್ತು. ಭವ್ಯ ಜೊತೆ ಮಾಡ್ಕೊಂಡ ಒಪ್ಪಂದ ಜಸ್ಟ್ 6 ತಿಂಗಳು ಮಾತ್ರ. ಹೀಗಾಗಿಯೇ ಕರ್ಣ ಸೀರಿಯಲ್ ಪ್ರಸಾರಕ್ಕೆ ಅವಕಾಶ ಸಿಕ್ಕಿದ್ದು. ಈಗಾಗಲೇ ZEE5 ನಲ್ಲಿ ಕರ್ಣ ಸೀರಿಯಲ್ ಪ್ರಸಾರ ಆಗ್ತಾ ಇದೆ. ಇದರಲ್ಲಿ ಕಿರಣ್ ರಾಜ್ ಫ್ಯಾಮಿಲಿಯನ್ನ ಪರಿಚಯ ಮಾಡಿಕೊಡಲಾಗಿದೆ. ಅಜ್ಜಿಯಾಗಿ ಆಶಾಲತಾ, ಕರ್ಣನ ತಂದೆ TS ನಾಗಾಭರಣ ಸೇರಿದಂತೆ ಎಲ್ಲಾ ಕಲಾವಿದರ ಪರಿಚಯ ಮಾಡಿಕೊಡಲಾಗಿದೆ. ಕರ್ಣನನ್ನ ಕಂಡ್ರೆ ತಂದೆಗೆ ಇಷ್ಟ ಇಲ್ಲ. ಟಿವಿಯಲ್ಲಿ ಕರ್ಣನ ಮುಖ ಕಂಡ್ರೆ ತಂದೆಗೆ ಟಿವಿಯನ್ನೇ ಒಡೆದು ಹಾಕುವಷ್ಟು ಕೋಪ. ಅಜ್ಜಿ ಮತ್ತು ಅಮ್ಮನಿಗೆ ಕರ್ಣನನ್ನ ಕಂಡ್ರೆ ಜೀವ. ಕರ್ಣನ ಮನೆಯ ಎಲ್ಲಾ ಸದಸ್ಯರನ್ನ ಪರಿಚಯ ಮಾಡಿದ್ರು ಸಹ ಮೊದಲ ಸಂಚಿಕೆಯಲ್ಲಿ ಭವ್ಯ ಮತ್ತು ನಮ್ರತಾ ಗೌಡ ಅವರ ಪಾತ್ರಗಳನ್ನ ಪರಿಚಯ ಮಾಡಿಕೊಡಲಾಗಿಲ್ಲ. ಮಕ್ಕಳ ತಾಯಿ ಪಾತ್ರದಲ್ಲಿ ಬಹಳ ದಿನಗಳ ಬಳಿಕ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಕಾಣಿಸಿಕೊಂಡಿದ್ದಾರೆ. ಮೊದಲ ಸಂಚಿಕೆ ಅದ್ಭುತವಾಗಿ ಮೂಡಿ ಬಂದಿದ್ದು ಫ್ಯಾಮಿಲಿ ಆಡಿಯನ್ಸ್ಗೆ ಕರ್ಣ ಇಷ್ಟವಾಗುವ ಸೂಚನೆ ನೀಡಿದ್ದಾನೆ. ಆತ್ಮೀಯರೇ, ಕಲರ್ಸ್ ಕನ್ನಡದ ಷರತ್ತಿನ ಬಗ್ಗೆ ಸುದೀಪ್ ಮುಂದೆಯೂ ಚರ್ಚೆಯಾಗಿದೆ. ಮೊನ್ನೆ ತಾನೇ ಸುದೀಪ್ ಬಿಗ್ ಬಾಸ್ಗೆ ಬರೋದಾಗಿ ಘೋಷಿಸಿದ್ದಾರೆ. ಈ ವೇಳೆ ಕಲರ್ಸ್ ಕನ್ನಡದ ಇಡೀ ತಂಡವೇ ವೇದಿಕೆ ಮೇಲಿತ್ತು. ಪ್ರೆಸ್ ಮೀಟ್ ಮಾಡೋದ್ರಿಂದ ಎಲ್ಲಾ ಮಾಧ್ಯಮದವರು ಬಂದಿದ್ರು. ಈ ವೇಳೆ ಚರ್ಚೆಯಾಗಿದ್ದೆ ಈಗ ಬಿಗ್ ಬಾಸ್ ನ ಒಪ್ಪಂದದ ಬಗ್ಗೆ. ಈ ಬಾರಿಯೂ ಇದೇ ರೀತಿ ಒಪ್ಪಂದ ಇರುತ್ತಾ ಅನ್ನೋ ಪ್ರಶ್ನೆಗೆ ಕಲರ್ಸ್ ಕನ್ನಡ ಖಡಕ್ ಉತ್ತರ ಕೊಟ್ಟಿದೆ. ಖಂಡಿತವಾಗಿಯೂ ಬಿಗ್ ಬಾಸ್ಗೆ ಒಂದಿಷ್ಟು ಷರತ್ತುಗಳು ಇರ್ತವೆ. ನಾವು ಯಾವುದೇ ಸ್ಪರ್ಧಿಗಳನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಬಂದ್ರು ಅವರನ್ನ ಬಲವಂತವಾಗಿ ಕರ್ಕೊಂಡು ಬರಲ್ಲ. ನಮ್ಮಲ್ಲಿರೋ ಎಲ್ಲಾ ಷರತ್ತುಗಳನ್ನ ಅವರಿಗೆ ತಿಳಿಸಿದ ಬಳಿಕವೇ ಒಪ್ಪಂದಕ್ಕೆ ಸಹಿ ಹಾಕೋದು. ನಾವು ಯಾರ ಬಳಿಯೂ ಬಲವಂತವಾಗಿ ಸಹಿ ಹಾಕ್ಸಲ್ಲ ಅಂದಿದ್ದಾರೆ. ಒಟ್ನಲ್ಲಿ ಭವ್ಯ ಭವಿಷ್ಯ ಏನಾಗುತ್ತೋ ಅಂತ ಕುತೂಹಲದಿಂದ ಕಾಯ್ತಿದ್ದವರಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಕಲರ್ಸ್ ಕನ್ನಡದ ವಿರುದ್ಧ ಸಮರ ಸಾರಿದ್ದ ನಟಿ ಭವ್ಯ ಕೊನೆಗೂ ಒಂದ್ ಹಂತದಲ್ಲಿ ಗೆದ್ದು ಬೀಗಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.